ಎಲ್ರಿಗೂ ನಮಸ್ಕಾರ. ಇವತ್ತು ಲಾಜಿಕ್ ಗೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲಾಜಿಕ್ ಗೇಟ್ಸ್ ಅಲ್ಲಿ ದೇರ್ ಆರ್ ಮೇಜರ್ಲಿ 3 ಟೈಪ್ಸ್. ಮೊದಲನೇದು ಬೇಸಿಕ್ ಗೇಟ್ಸ್. ಎರಡನೇದು ಯೂನಿವರ್ಸಲ್ ಗೇಟ್. ಮೂರನೇದು ಅರ್ಥಮೆಟಿಕ್ ಗೇಟ್ಸ್. ಈ ಬೇಸಿಕ್ ಗೇಟ್ಸ್ ಅಲ್ಲಿ 3 ಟೈಪ್ಸ್ ಇದೆ: AND ಗೇಟ್, OR ಗೇಟ್, NOT ಗೇಟ್. ನೆಕ್ಸ್ಟ್ ಯೂನಿವರ್ಸಲ್ ಗೇಟ್ಸ್ ಅಲ್ಲಿ 2 ಟೈಪ್ಸ್: NAND ಗೇಟ್, NOR ಗೇಟ್. ಅರ್ಥಮೆಟಿಕ್ ಗೇಟ್ಸ್ ಅಲ್ಲಿ 2 ಟೈಪ್ಸ್: XOR ಗೇಟ್, XNOR ಗೇಟ್. ಸೊ ನಾವು 3 ಟೈಪ್ಸ್ ಇಂದು ಕ್ಲಾಸಿಫಿಕೇಶನ್ ನೋಡಿದ್ವಿ. ಈಗ ಅದನ್ನ ರೆಪ್ರೆಸೆಂಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದು AND ಗೇಟ್. AND ಗೇಟ್ ರೆಪ್ರೆಸೆಂಟೇಷನ್ ಈ ಥರ ಮಾಡೋದು. ನೆಕ್ಸ್ಟ್ OR ಗೇಟ್. ನೆಕ್ಸ್ಟ್ NOT ಗೇಟ್. ಒಂದು ಡಾಟನ್ನು ಹಾಕ್ತೀವಿ ಅಲ್ಲಿಗೆ ಮುಂದಕ್ಕೆ. NAND ಗೇಟ್. AND with NOT is called NAND gate. NOR gate. OR with NOT gate is called as NOR gate. Arithmetic gates. XOR gate. XOR gate and XNOR gate. ಈಗ ಎಲ್ಲಾದ್ರದ್ದು ಕೂಡ ನಾವು ಕ್ಲಾಸಿಫಿಕೇಶನ್ ಮತ್ತು ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡಿದ್ವಿ. ಈಗ ಟ್ರುತ್ ಟೇಬಲ್ನ ನೋಡೋಣ. ಇನ್ಪುಟ್ಸ್, ಈ ಕಡೆ ಔಟ್ಪುಟ್ A B 0 0 0 1 1 0 1 1. ಇದನ್ನ ಹಾಕೊಂಡು ಸಿಂಪಲ್ 0 0 1 1 0 1 0 1 ಈ ಥರ ಹಾಕ್ಕೊಂಡ್ರು ಆರಾಮಾಗಿ ನೆನಪಿರುತ್ತೆ ಹಾಕೋದಕ್ಕೆ. ಸೊ ನೆಕ್ಸ್ಟ್ ಫಸ್ಟ್ AND ಗೇಟ್. Y is equal to A dot B. ಎರಡರದ್ದು ಕೂಡ 2 ಇನ್ಪುಟ್ಸ್ A ಮತ್ತು B ಇನ್ಪುಟ್ಸ್ ಕೂಡ ನಮಗೆ ಸ್ಯಾಟಿಸ್ಫೈ ಆಗಬೇಕು. ಸೊ 0 ಇಂಟು 0 is 0, 0 into 1 is 0, 0 into 1 is 0, 1 into 1 is 1. ನೆಕ್ಸ್ಟ್ AND ಗೇಟ್ ಆಯಿತು. OR ಗೇಟ್. Y is equal to A ಪ್ಲಸ್ B. A ಆದರೂ ಇದ್ರಾಯಿತು, B ಆದರೂ ಇದ್ದರೆ ಸ್ಯಾಟಿಸ್ಫೈ ಮಾಡಿದ್ರೆ ಆಗುತ್ತೆ. 0 ಪ್ಲಸ್ 0 0, 0 ಪ್ಲಸ್ 1 1, 1 ಪ್ಲಸ್ 0 1, 1 ಪ್ಲಸ್ 1 1. ಯಾಕೆ ಇಲ್ಲಿ ನಾವು 1 ಪ್ಲಸ್ 1 2 ಆಗಿದ್ರೂ 1 ಬರೀತಿದ್ದೀವಿ ಅಂದರೆ ನಾವಿಲ್ಲಿ ಯೂಸ್ ಮಾಡ್ತಿರೋದು ಬೂಲಿಯನ್ ಫಂಕ್ಷನ್. ಫಂಕ್ಷನ್ನಲ್ಲಿ ಎರಡೇ ಔಟ್ಪುಟ್ ಬರೋಕ್ಕಾಗೋದು. ಒಂದು 0 ಬರಬೇಕು ಅಥವಾ 1 ಬರಬೇಕು, 0 ಬರಬೇಕು ಅಥವಾ 1 ಬರಬೇಕು. ಸೊ ನೆಕ್ಸ್ಟ್ ನಾಟ್ ಗೇಟ್. ನಾಟ್ ಅಂದರೆ ಅದರ ರಿವರ್ಸು. ನೆಕ್ಸ್ಟ್ NAND ಗೇಟ್. Y ಈಸ್ ಈಕ್ವಲ್ ಟು A ಡಾಟ್ B ಇನ್ವರ್ಸ್. ಅಂದರೆ AND ಏನಿದೆ ಅದರದ್ದು ಉಲ್ಟಾ ಬರೀಬೇಕು. ಅಂದರೆ 0 ಇದೆ, ಅದಕ್ಕೆ 1 1 1 0. ನೆಕ್ಸ್ಟ್ NOR ಗೇಟ್ ಈಸ್ NOR ಗೇಟ್ A ಪ್ಲಸ್ ಬಿನ ಇನ್ವರ್ಸ್ ಉಲ್ಟಾ ಬರೀಬೇಕು. ಅಂದರೆ 1 0 0 1 1 0 0 0. ನೆಕ್ಸ್ಟ್ Y ಈಸ್ ಈಕ್ವಲ್ ಟು A ಪ್ಲಸ್ B. ಇದೇನಿದು XOR ಗೇಟ್. ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತ ಅಂದರೆ AB ಬಾರ್ ಪ್ಲಸ್ A ಬಾರ್ B, AB ಬಾರ್ ಪ್ಲಸ್ A ಬಾರ್ B. ಇದು XOR ಗೇಟ್ನ ಮಾಡೋದಕ್ಕೆ ಸಿಂಪಲ್ ಟೆಕ್ನಿಕ್ ಏನು ಅಂತ ಅಂದರೆ, ಸೇಮ್ ಇದೆ ಅಂತ ಅಂದರೆ, ಸೇಮ್ ಬಿಟ್ಸ್ ಇದ್ದಾವೆ ಅಂತ ಅಂದರೆ, ಸೇಮ್ ಬಿಟ್ಸ್ ಇದ್ದರೆ 0, ಡಿಫ್ರೆಂಟ್ ಬಿಟ್ಸ್ ಇದ್ದರೆ 1. ನೋಡಿ ಇಲ್ಲಿ 0 0 ಸೇಮ್ ಬಿಟ್ಸ್ ಅಂದರೆ ನಂದು ಸೇಮ್ ಬಿಟ್ಸ್ ಇರೋದ್ರಿಂದ 0. ನೆಕ್ಸ್ಟ್ 0 1 ಡಿಫ್ರೆಂಟ್ ಬಿಟ್ಸ್ ಅಂದರೆ
1 1 0 different bits 1 1 1 same bits 0. ನೆಕ್ಸ್ಟ್ ಇನ್ನು ಒಂದು ಉಳಿದಿದೆ y is equal to a dot b. ಇದು ಎಕ್ಸ್ ನಾರ್ ಗೇಟ್ ಇದು ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂದರೆ ಎ ಬಿ ಪ್ಲಸ್ ಎ ಬಿ ಬಾರ್ ಈಸ್ ಎಕ್ಸ್ ನಾರ್ ಗೇಟ್. ಇದಕ್ಕೆ ಹೇಗೆ ಮಾಡೋದು ಅಂದರೆ ಇಟ್ ಈಸ್ ಇನ್ವರ್ಸ್ ಆಫ್ ಎಕ್ಸ್ ನಾರ್ ಗೇಟಲ್ಲಿ ಎಲ್ಲೆಲ್ಲಿ 0 ಬರುತ್ತೆ ಅಲ್ಲಿ 1 ಬರುತ್ತೆ, ಎಲ್ಲೆಲ್ಲಿ 1 ಬರುತ್ತೆ ಅಲ್ಲಿ 0 ಬರುತ್ತೆ. ಸೊ ಟೇಬಲ್ ಏನಾಗುತ್ತೆ ಅಂದರೆ ಇಷ್ಟೇ ಸಿಂಪಲ್. ಸೇಮ್ ಇದ್ದರೆ 1 ಬರುತ್ತೆ, ಡಿಫ್ರೆಂಟ್ ಇದ್ದರೆ 0 ಬರುತ್ತೆ. ಇಲ್ಲಿ ನೋಡಿ 0 0 ಸೇಮ್ ಅಂದರೆ 1, 0 1 ಡಿಫ್ರೆಂಟ್ ಅಂದರೆ 0, 1 0 ಡಿಫ್ರೆಂಟ್ ಅಂದರೆ 0, 1 1 ಸೇಮ್ 1. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇವಷ್ಟು ಬೇಸಿಕ್ ಗೇಟ್ಸ್ ಇರ್ಬೋದು ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇಂಥದೇ ಕಂಟೆಂಟ್ ಬೇಕಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.